ಡ್ರಿಂಕ್ ಅಂತ ಯೋಚನೆ ವೃತಿಕಾ ಅವ್ರು ಯೋಚನೆ ಮಾಡ್ತಾ ಇದ್ದ ಡಯಟ್ ನೆಕ್ಸ್ಟ್ ಡ್ರಿಂಕ್ ಯಾವ್ದಿದೆ ಅಂತ ನೋಡೋಣ. ಇಲ್ಲ ಯಾಕಂದ್ರೆ ಅರ್ಧ ನಿದ್ದೆನೇ ಮಾಡ್ತಾ ಇರ್ತಾರೆ. ಇನ್ನೇನ್ ತಗೋದು ಇನ್ನೇನು ಆಲ್ರೆಡಿ ಒಂದು ನಿದ್ದೆದು ಇದೆ ಬ್ರೋ, ವಿಡಿಯೋ ಮಾಡ್ಕೊಂಡಿದ್ದೇನೆ ಬ್ರೋ. ನೀವು ಕಾನ್ವಲ್ ಟ್ರಿಪ್ಪಲ್ಲಿ ಏನೋ ನೋಡ್ಬಿಟ್ಟಿದ್ದೀರಿ. ಹಿಂಗ್ ತಿನ್ನು ಹಿಂಗ್ ಮನಿಕೋ. ಹಿಂಗ್ ತಿನ್ನು ಮನಿಕೋ. ನಾನು ಲಾಸ್ಟ್ ಡೇ ಶೇರಿಂಗ್ ಇಸ್ ಕೇರಿಂಗ್ ಅಲ್ವಾ, ಅವ್ರು ಶೇರ್ ಮಾಡ್ಬೇಕು. ಮತ್ತೆ ನಾವ್ಯಾರು ನಿದ್ದೆನೇ ಮಾಡ್ತಾ ಇರ್ಲಿಲ್ಲ. ನಾವು ವಾಪಸ್ ಚಿರನಿದ್ದೆಗೆ ಜಾರಿದ್ರಾರೆ ಅಂದ್ಬಿಟ್ಟಿರೋರು. ಮೂಡಿ ಹಾಫ್ ಜಾಕೆಟು, ಇನ್ನೊಂದು ಜಾಕೆಟ್ ಟೋಟಲಿ 4 ಜಾಕೆಟ್ ಇದೆ. ಲಂಡನ್ನ ಲೂಟನ್ ಏರ್ಪೋರ್ಟ್. ನೀವು ಆಚೆ ನಾವು ಹೋಗ್ತಾ ಇರೋದು ವಿಕ್ಸ್ ಏರ್ವೇಸ್ ಫ್ಲೈಟ್ ಬಂದಿದೆ. ನೋಡಿ ಗಾಯ್ಸ್ ಹೇಗಿದೆ ಲೂಟನ್ ಏರ್ಪೋರ್ಟ್. EasyJet ತುಂಬ ಫ್ಲೈಟ್ಸ್ ಇದೆ. ನಾವು ಹೋಗ್ತಾ ಇರೋ ಫ್ಲೈಟ್ ಸ್ಟಾರ್ಟ್ ಆಗಿದೆ. ಇದು ಆ್ಯಕ್ಚುಲಿ ನನ್ನ 2ನೇ ಫ್ಲೈಟ್ ಎಕ್ಸ್ಪೀರಿಯನ್ಸ್. ಫಸ್ಟ್ ನಾನು ಶರ್ಬತ್ ಥರ ಮಾಡ್ತಾವ್ರೆ ಆ ಸೈಡ್ ಈ ಸೈಡು, ಇದು ಬಿಟ್ಟು ತಣ್ಣಗೆ ಮಾಡ್ಕೊಡ್ತೀನಿ ಅಂತಲೇ ಎಕ್ಸ್ಪೆರಿಮೆಂಟ್ ಮಾಡ್ತಾವ್ರೆ. ಗೈಸ್ ಈಗ ನಾವು ಹೋಗ್ತಿರೋ ದೇಶಕ್ಕೆ ಯಾವುದು ಅಂತ ನಮ್ಮ ಫ್ರೆಂಡ್ಸ್ ಇಂಟ್ರಡ್ಯೂಸ್ ಮಾಡಿಸ್ತಾರಂತೆ, ನೋಡೋಣ ಬನ್ನಿ. Hey guys, welcome to ಸೊ ಗಾಯ್ಸ್ ಆ್ಯಕ್ಚುಲಿ ನೀವೇನು ಈ ವಿಡಿಯೋ ನೋಡ್ತಾ ಇದ್ದೀರಾ, ಅಲ್ಲಿ ಲಗೇಜ್ ಸ್ಲಾಟ್ ಇದೆಯಲ್ಲ, ಅಲ್ಲಿ ಆ ಬ್ಯಾಗ್ ಪ್ಲೇಸ್ ಆಗಬೇಕು. ಇನ್ ಕೇಸ್ ಇಲ್ಲ ಅಂದರೆ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ನಾನು ಟ್ರಾವೆಲ್ ಮಾಡಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ನೋಡಿ. ತೂರ್ಲಿ ಅಂತ ಅಷ್ಟೇ ಹೇಳಿದ್ದು. ನೋಡಲ್ಲಿ ನಾನು ಹೇಳ್ದೆ ತಾನೇ ಮನೀಶ್. ಟೋಟಲ್ ಎಷ್ಟಾಯ್ತು ಇವಾಗ ಜಾಕೆಟ್ಸ್ ಹಾಕಿ ಇವಾಗ ಸ್ಟಾರ್ಟ್. 1 2 3 ಒಂದು ಟೀ ಶರ್ಟು, ಒಂದು ಹೂಡಿ, ಡ್ಯಾಶ್ ಜಾಕೆಟ್, 1 2 ಇದೊಂದು 3 ನೋ ಬ್ರೋ. ಅಲ್ಲ ಒಳಗಡೆ ಬಿಡಿ. ಹೂಡಿ, ಹಾಫ್ ಜಾಕೆಟು, ಇನ್ನೊಂದು ಜಾಕೆಟ್ ಟೋಟಲಿ 4 ಜಾಕೆಟ್ ಇದೆ. ಲಂಡನ್ನ ಲೂಟನ್ ಏರ್ಪೋರ್ಟ್. ನೀವು ಆಚೆ ನೋಡ್ಬೋದು ಗಾಯ್ಸ್, ನಮ್ಮ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಲಿ, ಆಚೆ ಎಂಟ್ರಿ ಆಗೋಕ್ಕೆ ಎಷ್ಟು ಸೆಕ್ಯೂರಿಟಿ ಇರುತ್ತೆ ಅಂದರೆ, ಪಾಸ್ಪೋರ್ಟ್ ಚೆಕ್ ಮಾಡ್ತಾರೆ, ಟಿಕೆಟ್ಸ್ ಚೆಕ್ ಮಾಡ್ತಾರೆ ಬಿಫೋರ್ ಎಂಟ್ರಿ ಆಗೋಕ್ಕೂ ಮುಂಚೆ. ಬಟ್ ಇಲ್ಲಿ ಯಾವ ಸೆಕ್ಯೂರಿಟಿ ಇಲ್ಲ, ಏನೂ ಇಲ್ಲ. ಯಾರಾದರೂ ಆಚೆ ಹೋಗ್ಬೋದು, ಕುತ್ಕೋಬೋದು. ಆ್ಯಂಡ್ ಹೇಳೋಕ್ಕಾಗಲ್ಲ ಗಾಯ್ಸ್, ಇವಾಗ ಹೋಮ್ಲೆಸ್ ಪೀಪಲ್ ಕೂಡ ಎಂಟ್ರಿ ಆಗಿ ಒಳಗಡೆ ಕುತ್ಕೊಂಡ್ರು ಯಾರೂ ಏನೂ ಕೇಳಲ್ಲ. ಆ ಥರ ಇಲ್ಲಿದೆ. ಸೆಕ್ಯೂರಿಟಿ ಏನಿಲ್ಲ ಒಳಗಡೆ ಎಂಟ್ರಿ ಆಗೋಕ್ಕೆ. ಎಂಟ್ರಿ ಆಗಿ ಚೆಕ್ಕಿಂಗ್ ಟೈಮಲ್ಲಿ ಸೆಕ್ಯೂರಿಟಿ ಮಾಡ್ತಾರೆ ಹೊರತು ಬೇರೆ ಟೈಮಲ್ಲಿ ಏನೂ ಮಾಡೋಲ್ಲ. ನೀವು ನೋಡ್ಬೋದು, ಒಬ್ಬರು ಸೆಕ್ಯೂರಿಟಿ ಅವರು ಇಲ್ಲ, ಒಬ್ಬರೂ ಇಲ್ಲ. ಇಲ್ಲೇ ಬಸ್ ಸ್ಟಾಪ್ ಇದೆ, ದೆನ್ ಇದೇ ಏರ್ಪೋರ್ಟ್. ಕ್ರಿಸ್ಮಸ್ಗೋಸ್ಕರ ಹಿಂಗೆಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ ಹೇಗಿದೆ ಅಂತ ನೋಡೋಣ. ನೋಡಿ ಸೆಕ್ಯೂರಿಟಿನೇ ಇಲ್ಲ ಹೇಳ್ದಾಗೆ. ನಾವು ಹೋಗಿ ಆ್ಯಕ್ಚುಲಿ ಬ್ಯಾಗೆಲ್ಲ ಇಟ್ಬಿಟ್ಟು ಆಚೆ ಬಂದೆ ವೀಡಿಯೋ ಮಾಡೋಕ್ಕೋಸ್ಕರ. ನೋಡಿ ಕೆಫೆ ಇದೆ, ಸಿಂಪಲಾಗಿ ಎಂಟ್ರಿ ಆದೆ. ಎಂಥವ್ರೆ ಆದರೂ ಸಿಂಪಲಾಗಿ ಎಂಟ್ರಿ ಆಗ್ಬೋದು. ಜನ ಹಿಂಗಿದ್ದಾರೆ, ಏನು ಅಂಥದ್ದೇನಿಲ್ಲ ಗೈಸ್. ಕರೆನ್ಸಿ ಎಕ್ಸ್ಚೇಂಜ್ ಒಂದಿದೆ, ಅದು ಬಿಟ್ಟರೆ ನಾರ್ಮಲ್ ಜನ ಇರೋಕ್ಕೆ ಸ್ಟಾರ್ ಬಕ್ಸು, ಸಮ್ ರೆಸ್ಟೋರೆಂಟ್ಸ್ ಇದೆ. ಅದು ಬಿಟ್ಟರೆ ಎಂಥದ್ದು ಇಲ್ಲ ಬೇರೆ. ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಮನೀಶ್ ಬ್ರೋ ಏನನ್ಸುತ್ತೆ ಏರ್ಪೋರ್ಟ್ ನೋಡಿದ್ರೆ? ಏನೂ ಇಲ್ಲ ಬ್ರೋ, ನಮ್ಮ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ನೋಡ್ದಂಗೆ ಐತೆ. ಜನ ಎಲ್ಲ ಅಂದರೆ ಎಂಥದ್ದು ಇಲ್ಲ ಗೈಸ್. ಅದು ಬಿಟ್ಟರೆ ಅದೊಂದು ಬರ್ಗರ್ ಕಿಂಗ್ ಆವಾಗಲೇ ವೀಡಿಯೋ ಮಾಡಿದ್ನಲ್ಲ, ಸೊ ಅದೇ. ನೀವು ನೋಡಿ ಜನ ಎಲ್ಲ ಅಂದರೆ ಅಲ್ಲಿ ಹಾಸ್ಕೊಂಡು ಮಲಗಿದ್ದಾರೆ ಗೈಸ್. ಏರ್ಪೋರ್ಟೇ ಅನಿಸಲ್ಲ ಆ್ಯಕ್ಚುಲಿ. ಕರೆನ್ಸಿ ಎಕ್ಸ್ಚೇಂಜ್ ಎಲ್ಲ ಇದೆ, ಬಟ್ ಇಲ್ಲಿ ಹೆವಿ ಕಮಿಷನ್ ತಗೋತಾರೆ. ಸೊ ನಾವು ಆಚೆನೇ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದಿದ್ದೀರಿ. ನೋಡಿ ಹೆಂಗಿದ್ದಾರೆ ಜನ, ಇಲ್ಲಿ ಹಾಸ್ಕೊಂಡೇ ಮಲ್ಕೊಬಿಟ್ಟಿದ್ದಾರೆ. ಇದೆಲ್ಲ ಚೆಕ್ಕಿಂದು. ಚಿಕ್ಕದೇ ಗಾಯ್ಸ್, ಅಂಥ ದೊಡ್ಡ ಏರ್ಪೋರ್ಟ್ ಏನಲ್ಲ ಇದು,
ಚಿಕ್ಕ ಏರ್ಪೋರ್ಟ್. ನೋಡಬೇಕು ಚೆಕ್ ಇನ್ ಆದಮೇಲೆ ಒಳಗಡೆ ಯಾವ ಥರ ಫೆಸಿಲಿಟಿ ಇರುತ್ತೆ, ಲಾಂಜ್ ಇರುತ್ತಾ ಏನು ಪ್ರತಿಯೊಂದು ನೋಡಬೇಕು. ಹಾಂ, ಚೆಕ್ ಇನ್ ಓಪನ್ ಆಗಿದೆಯಂತೆ. ಸೊ ಅದಕ್ಕೆ ನಮ್ಮ ಫ್ರೆಂಡ್ಸ್ ಕಾಲ್ ಮಾಡಿದ್ರು, ಬರ್ತಾ ಇದ್ದೀರಿ ನೋಡಿ. ಚೆಕ್ ಇನ್ ಆಲ್ರೆಡಿ ಕ್ಯೂ ಸ್ಟಾರ್ಟ್ ಆಗಿದೆ. ಇವಾಗ ನೆಕ್ಸ್ಟ್ ನಾವು ಬ್ಯಾಗ್ ಎಲ್ಲ ಕಾಯ್ತಾ ಇದ್ದಾರೆ ಜನ, ಅವ್ರನ್ನ ತೋರಿಸ್ತೀವಿ. ಹಂಗೆ ನಮ್ಮನ್ನು ಫಾಲೋ ಮಾಡಿ. ಸಕ್ಕದಾಗ ಕಾಯ್ತಾ ಇದ್ದಾರೆ ಬ್ಯಾಗ್ನೆಲ್ಲ. ಬ್ಯಾಗ್ ಕಾಯೋಕ್ಕೆ ಅಂತ ಜನನ ಬಿಟ್ಟು ಬಂದಿದ್ದೀರಿ. ಒಂದು 5 ಜನ ಇದ್ದಾರೆ ಬ್ಯಾಗ್ ಕಾಯೋಕ್ಕೆ, ಬರೀ ಬ್ಯಾಗ್ ಕಾಯೋಕ್ಕೆ ಅಂತ ಒಂದು 5 ಜನ ಇದ್ದಾರೆ. ಸೊ ಇಲ್ಲೇ ಇದ್ದಾರೆ ನೋಡಿ ಎಲ್ಲ. ನೋಡಿ ಇವರೆಲ್ಲರೂ ನಮ್ಮ ಬ್ಯಾಗ್ಗೆ ಸೆಕ್ಯೂರಿಟಿ. ಹಾಯ್. ಎಲ್ಲ ಬ್ಯಾಗ್ ಕಾಯ್ತಾ ಇದ್ದಾರೆ. ಸೊ ಇಷ್ಟೇ ಗಾಯ್ಸ್ ಏರ್ಪೋರ್ಟ್, ಬೇರೆ ಏನಿಲ್ಲ, ಚಿಕ್ಕ ಏರ್ಪೋರ್ಟೇ. ಎಲ್ಲ ನೋಡಿ ಹಾಸ್ಕೊಂಡು ಮಲ್ಕೊಂಡಿದ್ದಾರೆ ಅಷ್ಟೇ. ಇವಾಗ ಚೆಕ್ ಇನ್ ಆಗಿಬಿಟ್ಟು ಫ್ಲೈಟ್ ಒಳಗಡೆ ಹೋಗೋಣ. ಚೆಕ್ ಇನ್ ಆಗಿ ಇನ್ನೂ 3 hours ಒಳಗಡೆ ಕಾಯಬೇಕು ಗಾಯ್ಸ್. ಫ್ಲೈಟ್ ಇರೋ 6 o'clock, ಈಗ ಇನ್ನೂ 3 o'clock ಆ್ಯಕ್ಚುಲಿ. ಇವಾಗ ಚೆಕ್ ಇನ್ ಓಪನ್ ಆಗ್ತಿದೆ. ಸೊ ಇಷ್ಟೇ ಗಾಯ್ಸ್ ಏರ್ಪೋರ್ಟ್, ಬೇರೆ ಏನಿಲ್ಲ. ಅಷ್ಟೇ ವೀಸಾ, ವೀಸಾ ಆ್ಯಕ್ಚುಲಿ ನಾನು UK ಲಿರೋ ಕಾರಣದಿಂದ ಇಲ್ಲಿ ನನ್ನ BRP ಬಯೋಮೆಟ್ರಿಕ್ ರೆಸಿಡೆನ್ಷನ್ ಪರ್ಮಿಟ್ ಅಂತ ಇತ್ತು. ಸೊ ಅದು ಪ್ರೊವೈಡ್ ಮಾಡಿದ್ದಕ್ಕೆ ನನಗೆ ವೀಸಾ ಸಿಕ್ತು. ನಾರ್ಮಲ್ ಹೋಗಿ ತಮ್ ಕೊಟ್ಬಿಟ್ಟು ಫೋಟೋ ಕೊಟ್ಬಿಟ್ಟು ಆ ಥರ ಏನಿಲ್ಲ. ಜೀನ್ಸ್ ಪ್ಯಾಂಟ್ ನಿಮ್ಮ ಮೈನ್ ಯಾಕೋಲೆ Just give me some short words. Shetko means get lost. What that means? No, it's fine. Bro, you know what is the exact meaning of Shetko? Whenever you get too cold, no, you get the numbness. Like the hands become like this. That is called Shetko. Shed means ಶೆಡ್. Okay, medical kit. Okay, medical kit. ಟೀಚರ್ ಬ್ರೋ. Like Chetta, like Chetta. Then after that, Chetta only. ಗಾಯ್ಸ್ ಇವನು ಮಲಯಾಳಂ ಟೀಚ್ ಮಾಡ್ತಾ ಇದ್ದಾನೆ ಹಾಗೆ. ಯಾ ಟೀಚರ್ ಬ್ರೋ, ಟೀಚ್ ಬ್ರೋ. Don't get shy. Come on. Song. Heavenly desert in Malayalam. What do you want? Hey, just Tell me the word. Just talk normally. Song. Very hit song Malayalam old. Yeah, that's the recent song, right? Yeah, it's Tamil, I guess. Teach me basic. What's my name? I know. Nobody will say what is my name. They'll ask what is your name. I will say what's my name. What's my I am asking this question, you are answering. This is different. What's my name? Teach me Malayalam lo. Teach me. What's my What's name? my name? Do you understand what you're asking? Yeah. What's my name? Our brain is not braining. You just tell the answer. How to say what's my name in Mallu? Say what's my name. എന്താണ് എൻ്റെ പേര്? എന്താണ് എൻ്റെ പേര്? No, you're missing some എന്താണ് words. എൻ്റെ പേര്? എന്താണ് എൻ്റെ പേര്? You're asking like what's my name? ಗಾಯ್ಸ್ ಚೆಕ್ ಇನ್ ಕಾಯ್ದು ಸಾಕಾಯ್ತು. ಆಲ್ರೆಡಿ 3:40 ಆಗಿದೆ. ಇವರು ಇವಾಗ ಕರೆದ್ರು ಗಾಯ್ಸ್, ನೋಡಿ ಎಷ್ಟು ಜನ ಹೋಯ್ತವ್ರೆ. ಸೊ ಬನ್ನಿ ಹೋಗೋಣ. ಇಷ್ಟೊತ್ತು ಕಾಯ್ದಿದೆ, ಎಲ್ಲ ಕೂತು ಇವಾಗ ಎದ್ದು. ಚೆಕ್ ಇನ್ ಎಲ್ಲ ಸ್ಟಾರ್ಟ್ ಆಯ್ತು. ಸೊ ಬನ್ನಿ ಚೆಕ್ ಇನ್ ಮಾಡಿಕೊಂಡು ಹೊರಗಡೆ ಫ್ಲೈಟ್ ಒಳಗಡೆ ಹೋಗೋಣ. ಇನ್ನೂ ನಾವೆಲ್ಲ ಹೋಗ್ತಾ ಇದ್ದೀರಿ ಅಂತ ರಿವೀಲ್ ಮಾಡಿಲ್ಲ. ಎಲ್ಲ ಚೆಕ್ ಇನ್ ಆದ ನಂತರ ಮಾಡ್ತೀರಿ. ಎಷ್ಟು ಜನ ಹಾಂ, ಚೆಕ್ ಇನ್ ಸ್ಟಾರ್ಟ್ ಆಗಿದೆ ನೋಡ್ಬೋದು. ಆ್ಯಕ್ಚುಲಿ ಇಲ್ಲಿ ಒಂದೊಂದು ಯಾವ್ಯಾವ ದೇಶಕ್ಕೆ ಹೋಗ್ತಾರೋ ಆ ದೇಶದ ಆ ಏರ್ಪೋರ್ಟ್ ಹೆಸರು ಕರೆದು ಅವ್ರು ಪರ್ಟಿಕ್ಯುಲರ್ಲಿ ಅವ್ರನ್ನ ಕರೆದು ಮಾತ್ರ ಚೆಕ್ ಇನ್ ಮಾಡ್ತಾ ಇದ್ದಾರೆ. ಈಗ ನಾವು ಹೋಗೋ ಡೆಸ್ಟಿನೇಷನ್ನ ಕರೆದು ಚೆಕ್ ಇನ್ ಸ್ಟಾರ್ಟ್ ಆಗಿದೆ. ಸೊ 1/2 hour ಆಯಿತು ಗಾಯ್ಸ್. ಕಾಯ್ದು ವೆಯ್ಟ್ ಮಾಡಿ ಸಾಕಾಗಿ ಕೂತ್ಕೊಂಡ್ರೆ. ಚೆಕ್ ಇನ್ ಎಲ್ಲ ಆಯಿತು ಗಾಯ್ಸ್. ಈಗ ಹೋಗ್ತಾ ಇರೋದು ಡಿಪಾರ್ಚರ್ಗೆ. ಸೊ ಫ್ಲೈಟ್ಗೆ ಹತ್ತಬೇಕು ಇವಾಗ. ಸೊ ಇಲ್ಲೇ ಆಫ್ ಲೈಸೆನ್ಸ್ ಸ್ಟೋರ್, ಡ್ಯೂಟಿ ಫ್ರೀ ಎಲ್ಲ ಬಂತು. ನೋಡೋಣ ಬನ್ನಿ ಹೇಗಿದೆ ಏನು ಎತ್ತ ಅಂತ ಎಲ್ಲ. ಹಾಗೆ ಚೆಕ್ ಇನ್ ಆಯಿತು, ನಮಗೆ ಬೋರ್ಡಿಂಗ್ ಪಾಸ್ ಎಲ್ಲ ಸಿಕ್ತು. ಸೊ ಬನ್ನಿ ನೋಡಿ, ಇದೆಲ್ಲ ಡ್ಯೂಟಿ ಫ್ರೀ.
ಇದೆ ನೋಡಿ ಡ್ಯೂಟಿ ಫ್ರೀ ಸಕ್ಕತ್ತಾಗಿದೆ, ಚೆನ್ನಾಗಿದೆ, ಒಳ್ಳೊಳ್ಳೆ ಪರ್ಫ್ಯೂಮ್ಸ್ ಇದೆ. ಯಾವುದೋ ಒಂದು ಪರ್ಫ್ಯೂಮ್ ನೋಡಿ 66 ಪೌಂಡ್, ಇದೆಲ್ಲ ಡ್ಯೂಟಿ ಫ್ರೀ. ಸೊ ಇನ್ನೂ ನಾವು ಯಾವ ದೇಶಕ್ಕೆ ಹೋಗ್ತೀರಿ ಅಂತ ಹೇಳಿಲ್ಲ, ಹೇಳ್ತೀನಿ ಮುಂದೆ. ಎಲ್ಲ ಟ್ಯಾಕ್ಸ್ ಗೈಸ್ ಸುಮ್ಮನೆ. ನನ್ನ ಫ್ರೆಂಡ್ಸ್ ಏನೋ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದಾರೆ. ಸೊ ಯಾರು ಏನು ಪರ್ಚೇಸ್ ಮಾಡ್ತಾ ಇದ್ದೀರಾ? ನಾನು ಗುಚ್ಚಿ ಪರ್ಫ್ಯೂಮ್ ಪರ್ಚೇಸ್ ಮಾಡ್ತಾ ಇದ್ದೀರಾ? ಓಕೆ, ನೀವು? ಏನಿಲ್ಲ, ಸುಮ್ಮನೆ. ಓಕೆ, ಏನಾಯ್ತು? ತುಂಬ ಪರ್ಫ್ಯೂಮ್ಸ್ ಇದೆ, ಅದು ಬಿಟ್ಟರೆ ಡ್ರಿಂಕ್ಸ್ ತುಂಬ ಇದೆ. ರೇಟ್ಸ್ ಎಲ್ಲ ನೋಡ್ಬೋದು ಗೈಸ್. ಐ ಮೀನ್ ಔಟ್ಸೈಡ್ ಕಂಪೇರ್ ಮಾಡಿದ್ರೆ ಇಲ್ಲೊಂದು ಸ್ವಲ್ಪ ಚೀಪ್ ವಿತೌಟ್ ಟ್ಯಾಕ್ಸ್ ಅಲ್ವಾ. ಬೆಲ್ಸ್, ಬ್ಲ್ಯಾಕ್ ಲೇಬಲ್, ಪ್ರೈಸಸ್ ನೋಡಿ ಏನಾಗಬೇಕು ಗಾಯ್ಸ್. ಇವಾಗ ಜಸ್ಟ್ ನಾವಂತೂ ಯಾರೂ ಪರ್ಚೇಸ್ ಮಾಡಲ್ಲ, ಸುಮ್ಮನೆ ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಗ್ಲೆನ್ ಬೆಟ್ 35 ಪೌಂಡ್. ವಾವ್, ಸೊ ಬೆಲ್ಸ್ ನೋಡೋಣ ಬನ್ನಿ ಗಾಯ್ಸ್. ಗಾಯ್ಸ್ ಅಷ್ಟೇ, ಡ್ಯೂಟಿ ಫ್ರೀ. ಪರ್ಫ್ಯೂಮ್ಸ್ ಜಾಸ್ತಿ ಇದೆ, ಲಿಕ್ವಿಡ್ ಜಾಸ್ತಿ ಇದೆ, ಸಿಗ್ರೆಟ್ಸ್ ಇದೆ, ಸಮ್ ಕಾಸ್ಮೆಟಿಕ್ಸ್ ಐಟಮ್ಸ್ ಇದೆ ಅಷ್ಟೇ. ಅಲ್ಲಿ ಬರ್ಗರ್ ಕಿಂಗಲ್ಲಿ 2 ಬರ್ಗರ್ ತಿಂದಿದ್ದೀರಾ, ಬನ್ನಿ. ಸೊ ಗಾಯ್ಸ್ ಇವಾಗ ಫ್ಲೈಟ್ ಹತ್ತಾಗಿ ಹೋಗೋದೆ, ಇವರೇನೇನೋ ತಿನ್ನಬೇಕು ಅಂತ ಇದ್ದಾರೆ. ಸೊ ಹೊಟ್ಟೆ ಹಸುವಾಗಿದೆ ಅಂತ ಅವ್ರು ತಿನ್ನಲಿ, ನಮಗಂತೂ ಹಸುವಿಲ್ಲ. ಪ್ರೋಸೆಸ್ ಹೇಗೆ ಅನಿಸ್ತು? ತುಂಬ ವರ್ಸ್ಟ್ ಆಗಿತ್ತು, ಫುಲ್ ಗಾಬರಿ ಆಗಿಬಿಟ್ಟಿದ್ದೆ. ಬ್ಯಾಗ್ ಬೇರೆ ಇಟ್ಕೊಂಡ್ಬಿಟ್ಟಿದ್ದಾರೆ, ಒಂದು ಬಾಟ್ಲ್ ನೀರು ಇಟ್ಟಿದ್ದೆ ಅಂತ ಇತ್ತು ಅಂದ್ಕೊಂಡೆ. ನೋಡಿದ್ರೆ ಒಂದು ಬಾಟ್ಲ್ ನೀರಿಗೇನೆ ಇಟ್ಕೊಂಡಿದ್ದೆ. ಬಾಟಲ್ ಕೊಟ್ರಾ? ಬಾಟ್ಲ್ ಕೊಟ್ಟರು, ನೀರು ಕೊಡಲಿಲ್ಲ. ಓಕೆ ಓಕೆ. ನೀರಿಗೆ 2 ಪೌಂಡ್ ಅಂತೆ. ನಾರ್ಮಲ್ ಚೆಕ್ ಇನ್ ಅಂದರೆ ಬೋರ್ಡ್ ಪಾಸ್ ತೊಗೊಂಡ್ರಲ್ಲ ಅದು? ಬೋರ್ಡಿಂಗ್ ಪಾಸಲ್ಲಿ ಏನೂ ಇಲ್ಲ. ಅಲ್ಲ, ಅದು ವೆಯ್ಟ್ ಮಾಡಿದ್ರಲ್ಲ, ಹೇಗೆ ಅನಿಸ್ತು ಅಂತ ಹೇಳ್ತಾ ಇರೋದು. ಫಸ್ಟ್ ಟೈಮ್ ಇದೆಲ್ಲ. ಐಸ್ ನಾವು ಹೋಗ್ತಾ ಇರೋದು ವಿಕ್ಸ್ ಏರ್ವೇಸ್. ಫ್ಲೈಟ್ ಬಂದು ನಿಂತಿದೆ ನೋಡಿ. ಒಂದು ನೋಡಿ, ಬನ್ನಿ ಹೋಗಿ ಫ್ಲೈಟ್ ಒಳಗಡೆ ಕುತ್ಕೊಳ್ಳೋಣ. ಏನೋ ಕಾಮಿಡಿ ಮಾಡ್ಕೊತ ಹೋಗ್ತಾ ಇದ್ದಾರೆ. ಏನಾಯ್ತು ಋತಿಕಾ? 19 ಪೌಂಡ್ ಅಲ್ಲ, ಭಯ ಬೀಳಲೇಬೇಕು. ನೋಡಿ ಗಾಯ್ಸ್ ಹೇಗಿದೆ ಲೂಟನ್ ಏರ್ಪೋರ್ಟ್. EasyJet, ತುಂಬ ಫ್ಲೈಟ್ಸ್ ಇದೆ. ನಾವು ಹೋಗ್ತಾ ಇರೋ ಫ್ಲೈಟ್ ಇದೇನೆ ಹೀಗಿದೆ. ತುಂಬ ತಂಪು ಗಾಳಿ ಗಾಯ್ಸ್, ಹೆವಿ ಚಳಿನೇ. ಬಟ್ ಓಕೆ ಗಾಯ್ಸ್, ನೋಡಿ ಮಳೆ ಎಲ್ಲ ಬಂದಿದೆ, ಮಳೆ ಬರ್ತಾನೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಇದೇ ನಾವು ಹೋಗೋ ಫ್ಲೈಟ್. ಸೊ ಬನ್ನಿ, ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಇನ್ನೂ ರಿವೀಲ್ ಆಗಿಲ್ಲ, ಮಾಡ್ತೀನಿ ಬನ್ನಿ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಹತ್ತುತ್ತವ್ರೆ, ಬನ್ನಿ ಬ್ರೋ. ಓಕೆ, ಸೊ ಬ್ರೋ ಎಲ್ಲಿಗೆ ಅಂತ ಇನ್ನೂ ಹೇಳಿಲ್ಲ, ಅಲ್ಲಿ ಇಳಿಸ್ಬಿಟ್ಟು ಅಲ್ಲಿ ಇಳಿದ ಮೇಲೆ ನಿಮಗೆ ತೋರಿಸ್ತೀವಿ ಎಲ್ಲಿಗೆ ಅಂತ ಆ್ಯಕ್ಚುಲಿ. ಓಕೆ, ಸೊ ಬನ್ನಿ. ಬಾರಪ್ಪ ಅಂತ ಬೇಕು. ಚಂಕೆ. ಸೊ ಇದೇ ನಮ್ಮ ಫ್ಲೈಟ್ಸ್. ಸೀಟ್ ಬಂದು 15 ಗಾಯ್ಸ್. ಸೊ 10 ಇದು 15 ಹೋಗಬೇಕು, ಮುಂದೆ ಹೋಗಬೇಕು. ಓಕೆ ಓಕೆ ಪ್ರಜ್ಞಾ, ಬಾಯ್, ಹ್ಯಾಪಿ ಜರ್ನಿ, ಸಿಗುವ 15 ಓಕೆ, ಹ್ಯಾಪಿ ಜರ್ನಿ. ಎಲ್ಲಿಗೆ ಹೋಗ್ತಾ ಇರೋದು ಹೇಳಿಲ್ಲ.
It's a great pleasure to welcome our program flyers ಗೆಸ್ ಮಾಡಿ ನೋಡೋಣ. for the very first time. ಆಲ್ರೆಡಿ ನನ್ನ ಬೋರ್ಡಿಂಗ್ ಪಾಸ್ ಎಲ್ಲ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ Including ಗೆಸ್ ಮಾಡಿ handbags, ನೋಡೋಣ. backpacks, and ಸೊ utility ಬನ್ನಿ. bags. And on the seats for the way and on large trolley bags in the overhead ಹ್ಯಾಪಿ compartment. ಜರ್ನಿ ಗ್ರೀಷ್ಮ. If you are inside, ಇದು ಆ್ಯಕ್ಚುಲಿ ನನ್ನ ಎರಡನೇ ಫ್ಲೈಟ್ ಎಕ್ಸ್ಪೀರಿಯನ್ಸ್. ಫಸ್ಟ್ ನಾನು ಯು ಕೆಗೆ ಬಂದಲ್ಲ ಇಂಡಿಯಾನ, ಅದೇ ನನ್ನ ಮೊದಲನೇ ಫ್ಲೈಟ್ ಎಕ್ಸ್ಪೀರಿಯನ್ಸ್. ಇದು ನನ್ನ ಎರಡನೇದು. ಸೊ ಸೇಫಾಗಿ ಹೋಗಿ ಸೇಫಾಗಿ ಬನ್ನಿ ಹೇಗಿರುತ್ತೆ ಅಂತ ಹೇಳ್ತೀನಿ ಅಷ್ಟೇ ಗಾಯ್ಸ್. ಸೊ ಬನ್ನಿ ಟೇಕ್ ಆಫ್ ಆಗ್ತಿದೆ ಫ್ಲೈಟ್. Emergency equipment. Thank you for your attention. Thank you coming here for demonstration. And the passengers, you wanna continue your electronic devices in flight mode only. Laptops and any other large electronic devices should now be safely stored for takeoff, landing, and always whenever seatbelt sign is on. Charging electronic devices, smoking, including e-cigarettes and vaping on board, is forbidden. Should you have any problem with your device, such as ನಾನು ಅಲ್ಲಿ ಹೋಗಿ ಬಿಸಿನೀರು ಕೇಳಿದೆ ಏರ್ ಹೋಸ್ಟೆಸ್ಗೆ. ಅವರು ಫುಲ್ ಬಿಸಿನೀರು ಬೇಕಲ್ಲ, ಬಿಸಿನೀರು ಜೊತೆ ತಣ್ಣೀರು ಮಿಕ್ಸ್ ಮಾಡಿಕೊಡ್ಲಾ ಅಂದರು. ನಾನು ಫುಲ್ ಬಿಸಿನೀರು ಕೊಡಿ ಅಂತ ಹೇಳಿದೆ. ಫುಲ್ ಬಿಸಿನೀರು ಕೊಡಿ ಅಂತ ಹೇಳಿದ್ರೆ ಕೊಟ್ಟ. ಅದು ನೋಡಿದ್ರೆ ಕೈಯೇ ಸುಡೋ ಥರ ಬಿಸಿ ಇದೆ ಗೈಸ್. ಇದು ತಗೊಂಬಂದರೆ ಇಲ್ಲಿ ಕುಡಿಯೋಕೆ ಹೋಗಿ ಎಲ್ಲ ಚೆಲ್ಲಿದೆ. ಗ್ರೀಷ್ಮ ಕೊಟ್ಟಿದ್ದೀನಿ. ಶರ್ಬತ್ ಥರ ಮಾಡ್ತಾವ್ರೆ ಆ ಸೈಡ್ ಈ ಸೈಡು. ಇದು ಬಿಟ್ಟು ತಣ್ಣಗೆ ಮಾಡ್ಕೊಡ್ತೀನಿ ಅಂತೇನೆ ಎಕ್ಸ್ಪೆರಿಮೆಂಟ್ ಮಾಡ್ತಾವ್ರೆ. ಗ್ರೀಷ್ಮ ಆಲ್ರೆಡಿ ಕುಡ್ದಿಲ್ಲಿ ಮಲಗಿದ್ದಾಳೆ. ಸಕ್ಕತ್ತಾಗಿದೆ ಗೈಸ್ ವ್ಯೂಸ್ ಮಾತ್ರ. ಹಾಂ ಹಾಂ ಅದು ಸ್ಟೋರಿ ಹೇಳ್ತೀನಿ ಆಮೇಲೆ. ಸೊ ಎಲ್ಲರಿಗೂ ಟರ್ಕಿ ಟವಲ್ ಗೊತ್ತಿರುತ್ತೆ, ಟರ್ಕಿ ಕೋಳಿ ಗೊತ್ತಿರುತ್ತೆ. ಸೊ ನಾವು ಡ್ಯೂರಿಂಗ್ ಅವರ್ ಸ್ಕೂಲ್ ಡೇಸ್ ಅಬೌಟ್ ಟರ್ಕಿ ಬಗ್ಗೆ ಓದಿರ್ತಾರೆ. ಸಮ್ ವರ್ಲ್ಡ್ ವಾರ್ ಅಂತ ರಿಲೇಟೆಡ್ ಟು ಟರ್ಕಿದು ಸಮ್ ಹಿಸ್ಟಾರಿಕಲ್ ಪ್ಲೇಸಸ್ ಎಲ್ಲ ಓದಿರ್ತಾರೆ. ಸೊ ಇವತ್ತು ನಾವು ಬಂದಿರೋ ಪ್ಲೇಸ್ ಕೂಡ ಟರ್ಕಿ ಅನ್ನೋ ಒಂದು ದೇಶಕ್ಕೆ. ಸೊ ಬನ್ನಿ ಇಲ್ಲಿ ಹೇಗಿದೆ, ಐ ಮೀನ್ ಯಾವ್ಯಾವ ಪ್ಲೇಸಸ್ ಇದೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ತಾ ಬನ್ನಿ ಮುಂದೆ. ಟರ್ಕಿನ ಇಸ್ತಾನ್ಬುಲ್ ಅನ್ನೋ ಒಂದು ಸಿಟಿಗೆ ಬಂದಿದ್ದೀವಿ, ಇಸ್ತಾನ್ಬುಲ್ ಏರ್ಪೋರ್ಟ್ಗೆ. ಸೊ ಏರ್ಪೋರ್ಟು ಈಗ ಜಸ್ಟ್ ಫ್ಲೈಟ್ ಅರೈವ್ ಆಯಿತು ಇಲ್ಲಿಗೆ. ಸೊ ನೋಡಿ ಹೇಗಿದೆ. ಗೈಸ್ ಈಗ ನಾವು ಹೋಗ್ತಿರೋ ದೇಶಕ್ಕೆ ಯಾವುದು ಅಂತ ನಮ್ಮ ಫ್ರೆಂಡ್ಸ್ ಇಂಟ್ರಡ್ಯೂಸ್ ಮಾಡಿಸ್ತಾರಂತೆ, ನೋಡೋಣ ಬನ್ನಿ. ಸೊ ಟರ್ಕಿ, ವೆಲ್ಕಮ್ ಟು ಇಸ್ತಾನ್ಬುಲ್ ಗಾಯ್ಸ್. ದೇಶಕ್ಕೆ ಬಂದಿದ್ದೀರಿ ಗಾಯ್ಸ್. ಸೊ ಬನ್ನಿ ಇಲ್ಲಿನ ಪ್ಲೇಸಸ್ ಆಗಲಿ, ಇಲ್ಲಿನ ಹಿಸ್ಟಾರಿಕಲ್ ಪ್ಲೇಸಸ್, ದೆನ್ ಇಲ್ಲಿನ ವಾತಾವರಣ ಎಲ್ಲ ಹೇಗಿದೆ ಅಂತ ನೋಡಿ ನಿಮಗೂ ತಿಳಿಸ್ಕೊಡ್ತೀನಿ. ಸೊ ಇದು ಏರ್ಪೋರ್ಟ್ ಆಗಿದೆ. ಈಗ ಜಸ್ಟ್ ಏರ್ಪೋರ್ಟಿಗೆ ಬಂದು ಇಳಿದ್ರಿ. ದೊಡ್ಡ ಏರ್ಪೋರ್ಟ್ ಆಗಿದೆ ಆ್ಯಕ್ಚುಲಿ. 4 hours ಫ್ಲೈಟ್ ಜರ್ನಿ ಇತ್ತು ನಮಗೆ ಲಂಡನ್ನಿಂದ ಇಲ್ಲಿಗೆ. 4 hours ಜರ್ನಿಗೆ ನಿನ್ನೆ ನೈಟ್ ನಾವು ಲಂಡನ್ ನಾಟಿಂಗಮಲ್ಲಿ 8 o'clock ಮನೆ ಬಿಟ್ಟವರು. ಇವತ್ತು ಇಸ್ತಾನ್ಬುಲಲ್ಲಿ 1 o'clock ಆಗಿದೆ, ಮಧ್ಯಾಹ್ನ 1 o'clock. ನಿನ್ನೆ ನೈಟ್ 10 ಗಂಟೆ 9 o'clock ಬಸ್ ಇದ್ದಿದ್ದು. ಸೊ 8 o'clock ಮನೆ ಬಿಟ್ಟವರು. ನೋಡಿ ಯಾಕಾಗಿದೆ ಅರೌಂಡ್ 1 day ಲೆಕ್ಕಕ್ಕೆ ಇಷ್ಟೆಲ್ಲ ಆಗಿದೆ. ಅರೌಂಡ್ 1 day ಅಲ್ಲ 15 hours ತಗೊಂಡಿದೆ ಗೈಸ್ ಜರ್ನಿ. ಪ್ರತಿಯೊಂದೂ ಏರ್ಪೋರ್ಟ್ಗೆ ಬಂದಿರೋದು, ಏರ್ಪೋರ್ಟಿಂದ ಇಲ್ಲಿಗೆ ಎಲ್ಲ. ಏರ್ಪೋರ್ಟ್ ಬನ್ನಿ ಇವಾಗ ಇಮಿಗ್ರೇಷನ್ನೆಲ್ಲ ಮುಗಿಸ್ಕೊಂಡು ಆಚೆ ಹೋಗಿ ಎಲ್ಲಾದರೂ ಹೋಟೆಲ್ಗೆ ಹೋಗಿ ಚೆಕ್ ಇನ್ ಆಗೋಣ ಫಸ್ಟು. ನಮ್ಮ ಫ್ರೆಂಡ್ಸ್ ಎಲ್ಲ ರೆಡಿ ಆಗಿದ್ದಾರೆ. ಗ್ರೀಷ್ಮ
ಪ್ರಜ್ಞಾ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಟ್ರಿಪ್ಗೆ? ಎಷ್ಟು ಎಕ್ಸೈಟ್ ಆಗಿದೆಯಾ ಹೇಳಮ್ಮ ಹೋಗ್ಲಿ. ಹಾಂ ಹಾಂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ ಕಣಣ್ಣ. ಸರಿ ಕಣಕ್ಕ. ಬನ್ನಿ ಗಾಯ್ಸ್, ಇವಾಗ ಇಮಿಗ್ರೇಷನ್ ಹೋಗುವ. ಅಲ್ಲಿಂದ ಹೋಗಿ ಹಾಂ ಫ್ರೆಂಡ್ಸ್ಗೆ ಯಾರಿಗೂ ಜೋಶ್ ಇಲ್ಲ ಹುಡುಗರಿಗೆ. ಬಿಕಾಸ್ ನಿನ್ನೆ ನೈಟಿಂದ ನಿದ್ದೆ ಇಲ್ಲ, ಊಟ ಇಲ್ಲ, ಏನೂ ಇಲ್ಲ. ಸೊ ಅದಕ್ಕೆ ಯಾರಿಗೂ ಜೋಶ್ ಇಲ್ಲ. ಇವಾಗ ಮನೆಗೆ ಹೋಗಿ ಒಂದು ಸ್ವಲ್ಪ ಇನ್ನೇನು ಇಮಿಗ್ರೇಷನ್ದೆಲ್ಲ ಆಗಿ ವೀಸಾ ಸ್ಟ್ಯಾಂಪ್ ಎಲ್ಲ ಆಯಿತು. ಸೊ ಇವಾಗ ಹೋಟೆಲ್ಗೆ ಚೆಕ್ ಇನ್ ಆಗೋಣ ಅಂತ ಒಂದು ಬಸ್ ಹಿಡಿದು ಹೋಗ್ತಾ ಇದ್ದೀರಿ. ಈಗಿದೆ ನೋಡಿ, ಡ್ಯೂಟಿ ಫ್ರೀ ಎಲ್ಲ ಇದೆ. ಸೊ ಬನ್ನಿ ಹೋಟೆಲ್ಗೆ ಹೋಗಿ ನೋಡೋಣ.